ಅಂದ್ರೆ ಏನೇ ನಡೆದ್ರು ಕೂಡ ಅದು ಕರ್ಮದ ಫಲ. ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಸೊ ಆ ಶ್ಲೋಕ ನನಗೆ ಮಾತ್ರ ಸೀಮಿತ ಅಂತ ಇದ್ರೆ ಆದ್ರಿಂದ ನಮಗೆ ನೋವೇ ಅಹಂಕಾರವನ್ನು ಬಿಟ್ಟಾಗ ಮಾತ್ರ ಪ್ರಪಂಚ ನೀಡುವ ಖುಷಿ ನಿನಗೆ ಸಿಗ್ತದೆ. ಜಾಸ್ತಿ ಹೇಳ್ತಾ ಇರು ಒಳ್ಳೇದು ಒಳ್ಳೇದು ಒಳ್ಳೇದು. ಸೊ ಒಳ್ಳೇದೇ ಆಗ್ತದೆ ಪ್ರತಿದಿನ. ನೀವು ಭಗವದ್ಗೀತೆಯನ್ನು ಕಂಡುಕೊಂಡ ರೀತಿ? ಭಗವದ್ಗೀತೆಯನ್ನು ಕಂಡುಕೊಂಡಂತ ರೀತಿ ಅಂದ್ರೆ ಈಗ ಫಸ್ಟ್ ಅಧ್ಯಾಯದಲ್ಲಿ ಹೇಳ್ತಾರೆ ಬದುಕಿನ ಎಲ್ಲಾ ಸಮಸ್ಯೆಗಳಿಗೆ ನಮ್ಮ ಆಲೋಚನೆಗಳೇ ಮೂಲ ಕಾರಣ ಅಂತ. ಅಂದ್ರೆ ನಾವ್ ಯಾವ ರೀತಿ ಆಲೋಚಿಸ್ತೇವೋ ಅದೇ ಆಗುವಂತದ್ದು ಅಂತ. ಅಂದ್ರೆ ಅರ್ಜುನ ಅವತ್ತು ಯುದ್ಧ ಮಾಡ್ಲಿಕ್ಕೆ ಒಪ್ಲೇ ಇಲ್ಲ. ಅಂದ್ರೆ ಕೃಷ್ಣ ಬಂದು ಹೇಳಿದ ನಂತರ ಒಪ್ಪಿದ್ದು ಅಲ್ವಾ. ಸೊ ಕೃಷ್ಣ ತುಂಬಾ ಉಪದೇಶ ಮಾಡಿದ್ಮೇಲೆ ಒಪ್ಪಿದ್ದು. ಫಸ್ಟಿಗೆ ಅವನಿಗೆ ಆದದ್ದು ಅಯ್ಯೋ ಇದು ನನ್ನದೇ ಕುಟುಂಬದವರು, ಅಯ್ಯೋ ನನ್ನದೇ ಜನರಿಗೆ ನಾನು ನೋವು ಮಾಡುದಾ, ಎಷ್ಟೋ ಜೀವಗಳು ನರಳ್ತವೆ, ಸೊ ನನಗೆ ಆಗೋದಿಲ್ಲ ಯುದ್ಧ ಮಾಡ್ಲಿಕ್ಕೆ ಅಂತ ಕೂತಿದ್ದ. ಎಲ್ಲ ಸಮಸ್ಯೆಗಳು ನಮ್ಮ ಅವನ ಮನ್ಸಲ್ಲಿ ಆಗಿತ್ತು, ಅದಕ್ಕೆ ಅವನ ಸಮಸ್ಯೆ ಅಂತ ಅನ್ಕೊಂಡ. ಬಟ್ ಇದಾಗ್ಲೇಬೇಕು ಅಂತ ಇತ್ತು. ಕೃಷ್ಣ ಹೇಳಿದ ಇದಾಗ್ಲೇಬೇಕು, ಏನು ಧರ್ಮ ಉಳಿಬೇಕಾದ್ರೆ ಈ ಯುದ್ಧ ಆಗ್ಲೇಬೇಕು ಅಂತ ಇತ್ತು. ಸೊ ಆದ ಕಾರಣ ಇದು ನಿನ್ನ ಮನಸ್ಸನ್ನು ಚೇಂಜ್ ಮಾಡು. ಸೊ ಮನಸ್ಸನ್ನ ಧರ್ಮದ ಕಡೆಗೆ, ಧರ್ಮ ಉಳಿಸುವ ಕಡೆಗೆ ನೀನು ಅದನ್ನ ನಿಲ್ಬೇಕು ಅಂತ ಹೇಳಿದ. ಸೊ ಅದು ಫಸ್ಟ್ ಅಧ್ಯಾಯದಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಸರಿಯಾದ ಜ್ಞಾನವೇ ಬದುಕಿನ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂತ ಸೆಕೆಂಡ್ ಅಧ್ಯಾಯದಲ್ಲಿ. ಅಂದ್ರೆ ನಮ್ಮಲ್ಲಿ ಕರೆಕ್ಟ್ ಜ್ಞಾನ ಇರ್ಬೇಕು. ಅರ್ಧಂಬರ್ಧ ಜ್ಞಾನ ಇದ್ರೆ ಅದಾಗುದಿಲ್ಲ. ಅಂದ್ರೆ ಅರ್ಧಂಬರ್ಧ ಜ್ಞಾನ ಇದ್ರೆ ಏನಾಗ್ತದೆ, ತಪ್ಪುಗಳಾಗ್ತದೆ, ಎಡವ್ತೇವೆ ನಾವು, ಅಥವಾ ನಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು. ಸೊ ಹಾಗಾಗಿ ಸರಿಯಾದ ಜ್ಞಾನ ಸರಿಯಾದ ಕಡೆ ಬಳಕೆ ಆದ್ರೆ ಮಾತ್ರ ನಮ್ಮ ಬದುಕು ಚಂದ ಇರ್ತದೆ ಅಂತ. ಮತ್ತೆ ನಿಸ್ವಾರ್ಥದಿಂದ ಮಾಡುವ ಯಾವ ಕೆಲಸವೂ ನಿನ್ನನ್ನು ನೋಯಿಸ್ಲಿಕ್ಕಿಲ್ಲ ಅಂತ. ಅಂದ್ರೆ ನಾವು ಸ್ವಾರ್ಥ ಪ್ರಜ್ಞೆಯನ್ನು ಇಟ್ಟುಕೊಂಡು ಯಾವುದೇ ಕೆಲಸ ಮಾಡಿದ್ರು ನನಗೆ ಬೇಕು, ಸ್ವಾರ್ಥಿ ಅಂದ್ರೆ ನನಗೆ ನನಗೆ ಅಂತ ಹೇಳಿ, ನಾನು ನಾನು ಅಂತ ಹೇಳಿ, ನನ್ನದು ನನ್ನದು ಅಂತ ಹೇಳಿ ನಾವಿದ್ರೆ ನಾವು ಖಂಡಿತವಾಗಿ ಕೂಡ ಒಳ್ಳೆ ಪ್ರಜ್ಞೆಯಿಂದ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದರಿಂದ ನಮಗೆ ನೋವೇ, ಇದು ನಂದು ಇದು ನಂದು, ನನಗೆ ಮಾತ್ರ ಸೀಮಿತ ಅಂತ ಇದ್ರೆ ಅದರಿಂದ ನಮಗೆ ನೋವೇ ಜಾಸ್ತಿ. ಇದು ನಂದಲ್ಲ, ಎಲ್ಲ ಕೃಷ್ಣಂದು. ಸೊ ಕೃಷ್ಣನೇ ನಮ್ಮೊಟ್ಟಿಗೆ ಇರುವಂತದ್ದು, ಎಲ್ಲ ಕೃಷ್ಣಂದು. ಕೃಷ್ಣ ಪ್ರಜ್ಞೆ ಇಟ್ಕೊಂಡ್ರೆ ನಮಗೆ ನೋವೇ ಇಲ್ಲ. ಹಾಗೆ ಮತ್ತೆ ಮೂರನೇ ಅಧ್ಯಾಯದಲ್ಲಿ ಇದು. 4ನೇ ಅಧ್ಯಾಯದಲ್ಲಿ ನಿನ್ನ ಬದುಕಿನಲ್ಲಿ ನಡೆಯುವುದೆಲ್ಲ ನಿನ್ನ ಕರ್ಮದ ಫಲ ಅಂತ. ಏನೇ ನಡೆದ್ರು ಕರ್ಮ ಅಷ್ಟೇ. ನಾನು ಮೊನ್ನೆ ಆಗ ಹೇಳಿದೆಲ್ಲ. ಸೊ ಏನು ಕೃಷ್ಣನದ್ದು ಹೇಳಿದೆ, ಕೃಷ್ಣನ ತಾಯಿಯನ್ನು. ಹೌದು, ಅಂದ್ರೆ ಏನೇ ನಡೆದ್ರು ಕೂಡ ಅದು ಕರ್ಮದ ಫಲ, ಬೇರೆ ಏನಲ್ಲ. ಸೊ ನೀನ್ ಏನು ಇವತ್ತು ಮಾಡ್ತಾ ಇದ್ದಿ ಅದೆಲ್ಲ ಕೂಡ ಹಿಂದಿನ ಜನ್ಮದ ಕರ್ಮವಾಗಿರ್ಬೋದು, ಈ ಜನ್ಮದ ಕರ್ಮವೂ ಆಗಿರ್ಬೋದು ಅಲ್ವಾ. ಸಂಚಿತ ಕರ್ಮವೂ ಆಗಿರ್ಬೋದು, ಪ್ರಾರಬ್ಧ ಕರ್ಮವೂ ಆಗಿರ್ಬೋದು ಅಂತ. ನೆಕ್ಸ್ಟ್ 5ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನಾನು ಎನ್ನುವ ಅಹಂಕಾರವನ್ನು ಬಿಟ್ಟಾಗ ಮಾತ್ರ ಪ್ರಪಂಚ ನೀಡುವ ಖುಷಿ ನಿನಗೆ ಸಿಗ್ತದೆ ಅಂತ. ಹೌದಾ, ನಾನು ಈಗ ಹೇಳಿದೆ ಅದು ನಾನು ಅಂತ ಹೇಳಿ ಬಿಟ್ಟರೆ ಮಾತ್ರ ಖುಷಿಯಿಂದ ನೀವು ಎಲ್ಲವನ್ನ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಸಾಧ್ಯ. ನೆಕ್ಸ್ಟ್ 6ನೇ ಅಧ್ಯಾಯದಲ್ಲಿ ಪ್ರತಿದಿನವೂ ನಿನ್ನನ್ನು ನೀನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸ್ಕೊಳ್ಬೇಕು. ಹಿಂದೆ ಇದ್ದ, ಈಗ ನನ್ನನ್ನು ಹೇಳಿದ್ದಾರೆ, ಹಿಂದಿದ್ದ ನವ್ಯ ನಿನ್ನೆ ಇದ್ದ ನವ್ಯ ಇವತ್ತಿರ್ಬಾರ್ದು. 1% ಆದ್ರೂ ಒಳ್ಳೆತನ ರೂಢಿಸಿಕೊಂಡಿರ್ಬೇಕು, 1% ಆದ್ರೂ ಚೇಂಜ್ ಆಗಿರ್ಬೇಕು. ಹಾಗೆ ಪ್ರತಿದಿನ ನಾವು ಸುಧಾರಿಸ್ಲಿಕ್ಕೆ, ಅಂದ್ರೆ ಒಳ್ಳೆ ಹಾದಿಯಲ್ಲಿ ನಾವು ನಮ್ಮನ್ನು ಬದಲಾವಣೆ ಮಾಡಿಕೊಳ್ಬೇಕು ಅಂತ. ನೆಕ್ಸ್ಟ್ 7ನೇ ಅಧ್ಯಾಯದಲ್ಲಿ ಬದುಕಿನ ಸಮಸ್ಯೆಗಳಿಂದ ಸಿಗುವ ಅನುಭವದೊಂದಿಗೆ ಬದುಕು ನಡೆಸಬೇಕು ಅಂತ. ಸಮಸ್ಯೆ ಬಂತು ಅಂತ ಹೇಳಿದ್ರೆ ಯಾಕೆ ಆ ಸಮಸ್ಯೆ ಬಂತು, ನಾನು ಎಲ್ಲಿ ಎಡವಿದೆ ಅನ್ನೋದನ್ನ ಅರಿವು ಮಾಡಿಕೊಂಡು ನೆಕ್ಸ್ಟ್ ಆ ಸಮಸ್ಯೆ ಬರದ ಹಾಗೆ ನಾವು ನಮ್ಮ ಬದುಕನ್ನು ನಾವು ರೂಢಿಸಿಕೊಳ್ಬೇಕು ಅಂತ. ನೆಕ್ಸ್ಟ್ 8ನೇ ಅಧ್ಯಾಯದಲ್ಲಿ ಸುಲಭವಾಗಿ ಸೋಲೊಪ್ಪಿಕೊಳ್ಳಬೇಡ, ಆತ್ಮವಿಶ್ವಾಸ ಜೊತೆಗಿರ್ಲಿ ಅಂತ. ಯಾವತ್ತಿಗೆ ಕೂಡ ಸುಲಭವಾಗಿ ಸೋಲೊಪ್ಪಿಕೊಳ್ಳೇಬೇಡ, ಆತ್ಮವಿಶ್ವಾಸ ಜೊತೆಗಿರ್ಬೇಕು. ಅಂದ್ರೆ ನಾನು ಮಾಡುವಂಥದ್ದು ಸರಿ ಅಂತಲ್ಲ, ಪ್ರತಿಯೊಂದು ಸರಿ ಅಂತಲ್ಲ, ಬಟ್ ಕೃಷ್ಣ ಪ್ರಜ್ಞೆ ಇದ್ರೆ ಅಲ್ಲಿ ನಾವು ಕೃಷ್ಣ ಪ್ರಜ್ಞೆಯನ್ನು ನಾವು ಅನುಷ್ಠಾನ ಮಾಡಿಕೊಂಡಿದ್ರೆ ಖಂಡಿತವಾಗಿ ಕೂಡ ನಮ್ಮಿಂದ ತಪ್ಪುಗಳಾಗುದಿಲ್ಲ. ಬಟ್ ತಪ್ಪಾದ್ರೆ ಮತ್ತೆ ನಾವು ಅದನ್ನ ತಿದ್ದಿ ನಡಿಬೇಕು. ಬಟ್ ಸುಲಭವಾಗಿ ಸೋಲೊಪ್ಪಿಕೊಳ್ಳೇಬಾರ್ದು ನಾವು. ಅಂದ್ರೆ ಇದ್ರಲ್ಲಿ ಈಗ ನಾನು ಇದನ್ನ ಅನುಷ್ಠಾನ ಮಾಡಿಕೊಳ್ತೇನೆ ಅಂತಲ್ಲ, ಅಂದ್ರೆ ನನಗೆ ಇದ್ರ ಬಗ್ಗೆ ನಾಲೆಜ್ ಇದೆ, ಬಟ್ ನಾನಿದನ್ನು
ಅನುಷ್ಠಾನ ಮಾಡ್ಲಿಕ್ಕೆ ಎಡವ್ತಾ ಇದ್ದೇನೆ. ಈಗ ನಾನೇ ಆಗಿರ್ಬೋದು, ನನಗೆ ಆಗ್ತಾ ಇಲ್ಲ. ಈಗ ನನಗೆ ಸುಲಭವಾಗಿ ಸೋಲಪ್ಪಿಕೊಳ್ಬೇಡ ಆತ್ಮವಿಶ್ವಾಸ ಇದ್ರು ಕೂಡ ನಾನು ಇಲ್ಲ, ನಾನ್ ಜನರು ಹೇಳಿದಕ್ಕೆ ನಾನು ಪ್ರಕಟಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ ಅಂತ. ಅಂದ್ರೆ ಈ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ, ಅಧ್ಯಾಯದಲ್ಲಿ ಅನುಷ್ಠಾನ ಮಾಡ್ಲಿಕ್ಕೆ ತುಂಬಾ ಕಷ್ಟ ಉಂಟು. ಒಬ್ಬ ಸಾಮಾನ್ಯ ಮನುಷ್ಯನಿಂದ ಈ ಎಲ್ಲಾ ಅಧ್ಯಾಯಗಳನ್ನು ಇರ್ಬೋದು, ಪ್ರತಿಯೊಂದು ಶ್ಲೋಕ ಇರ್ಬೋದು, ಅದನ್ನು ರೂಢಿಸಿಕೊಳ್ಳಿಕ್ಕೆ ತುಂಬಾ ಕಷ್ಟ ಇದೆ. ಹಾಗಾಗಿ ಇದು 8ನೇ ಅಧ್ಯಾಯದಲ್ಲಿ ಹೇಳಿರುವಂತದ್ದು. 9ನೇ ಅಧ್ಯಾಯದಲ್ಲಿ ನಿನ್ನ ಬಳಿ ಏನುಂಟು ಅದನ್ನು ಗೌರವಿಸ್ತಾನ ಕಲಿ. ಸೊ ಈಗ ಕೆಲವರಿಗೆ ಏನೂ ಇರುದಿಲ್ಲ ಅಲ್ವಾ. ಸೊ ಅವರಿಗೆ ಏನ್ ಮಾಡ್ಬೇಕು, ಅವರ ಬಗ್ಗೆ ಆಲೋಚನೆ ಮಾಡ್ಬೇಕು ಅಲ್ವಾ. ಸೊ ನಮಗೆ ಇಷ್ಟೆಲ್ಲ ಇರುವಾಗ ನಾವು ಅದ್ರ ಬಗ್ಗೆ ಹೆಮ್ಮೆ ಬೇಕು, ನಮಗೆ ಗೌರವಿಸ್ಬೇಕು ನಾವು. ಸೊ ಅದನ್ನ ಕಲಿಬೇಕಂತೆ 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ. 10ನೇ ಅಧ್ಯಾಯದಲ್ಲಿ ಬದುಕಿನ ಹೆಚ್ಚು ಕ್ಷಣಗಳನ್ನ ಭಗವಂತನಿಗೆ ಮೀಸಲಿಡ್ಬೇಕು ಅಂತ. ಅದೇ ನಾನೀಗ ಈ ಒಂದು ಸಂದರ್ಶನದಲ್ಲಿ ಒಂದು ಕೃಷ್ಣ 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 ಅಂತ ಹೇಳಿ ತುಂಬಾ ಸಲ ಹೇಳಿದೆ. ಕೃಷ್ಣ ಪ್ರಜ್ಞೆ, ಕೃಷ್ಣನ ಅರಿವು ಅಂದ್ರೆ ಏನಿಲ್ಲ, ನಾವು ಜಸ್ಟ್ ರಾಧೆ ರಾಧೆ ಹರೇ ರಾಮ ಹರೇ ಕೃಷ್ಣ ಅಂದ್ರೆ ಜಸ್ಟ್ ಹೇಳ್ತಾ ಇದ್ರೆ ಅದ್ ನಮಗೆ ಒಂದು ಪಾಸಿಟಿವ್ ಆಗಿ ಎನರ್ಜಿಯನ್ನ ಕ್ರಿಯೇಟ್ ಮಾಡಿಕೊಂಡು ಹೋಗ್ತದೆ ಅಂತ. ಮತ್ತೆ 11ನೇ ಅಧ್ಯಾಯದಲ್ಲಿ ಸತ್ಯವನ್ನು ಸತ್ಯವಾಗಿ ಕಾಣು, ಸತ್ಯಕ್ಕೆ ಮಾತ್ರ ತಲೆ ಬಾಗ್ಬೇಕು. ಗೊತ್ತುಂಟು ನಿಮ್ಗೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಸೊ ಆ ಶ್ಲೋಕ ಸಹ ಕೇಳಿರ್ತೀರಿ. ಸೊ ಹಾಗಾಗಿ ನಾವು ಸತ್ಯವನ್ನು ನೋಡಿದ್ರೆ ಖಂಡಿತವಾಗಿ ಕೂಡ ನಮಗೆ ಸತ್ಯದ ದಾರಿಗಳೇ ಸಿಗ್ತಾ ಹೋಗ್ತದೆ. ಅಂದ್ರೆ ಮತ್ತೆ ಇನ್ನೊಂದು ಉಂಟು, ನಮಗೆ ಸುಳ್ಳು ಹೇಳೋದು. ಈಗ ನಾವು ಸತ್ಯದ ದಾರಿಯಲ್ಲೇ ಇದ್ರೆ ನಮಗೆ ತಕ್ಷಣ ಯಾರಾದ್ರೂ ಸುಳ್ಳು ಹೇಳಿದ್ರೆ ನಮಗೆ ಗೊತ್ತಾಗಿ ಬಿಡ್ತದೆ, ಸೆನ್ಸ್ ಆಗ್ತದೆ. ಅಥವಾ ನಮಗೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ನನಗೆ ತುಂಬಾ ಅನುಭವ ಆಗಿದೆ. ಅವರು ಯಾರು ಸುಳ್ಳು ಹೇಳಿದ್ರೆ ನನಗೆ ಒಂದು 3-4 ದಿನದಲ್ಲಿ ಗೊತ್ತಾಗಿ ಬಿಡ್ತದೆ. ಅಂದ್ರೆ ಅದು ಯಾವುದೇ ರೂಪದಲ್ಲಿ ಇರ್ಬೋದು. ಸೊ ನನಗೆ ಅಂತಲ್ಲ, ಜನರಲ್ ಆಗಿ ಸತ್ಯವನ್ನು ಪ್ರೀತಿ ಮಾಡುವವರಿಗೆ. ಹಾಗೆ 12ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ಆ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಉನ್ನತ ಆಲೋಚನೆಗಳಿಗೆ ಮನಸ್ಸನ್ನ ಮೀಸಲಿರಿಸಿ ಅಂತ. ಅಂದ್ರೆ ನಮ್ಮ ಥಿಂಕಿಂಗ್ ಯಾವತ್ತು ಹೈ ಲೆವೆಲ್ ಅಲ್ಲಿ ಇರ್ಬೇಕಂತೆ. ಏನೇ ಆದ್ರೂ ಪರವಾಗಿಲ್ಲ, ಥಿಂಕಿಂಗ್ ಮಾತ್ರ ಹೈ ಲೆವೆಲ್ ಅಲ್ಲಿ ಇರ್ಬೇಕು. ನಾವು ಸಣ್ಣ ಲೆವೆಲ್ ಅಲ್ಲಿ ಯಾವತ್ತು ಆಲೋಚನೆ ಮಾಡ್ಬಾರ್ದು, ಮೇಲ್ಮಟ್ಟಕ್ಕೆ ಆಲೋಚನೆ ಮಾಡ್ಬೇಕು. ಈಗ ನಾನು ಒಂದು ಒಂದು ದೇಶವನ್ನೇ ಆಳ್ತಾ ಇದ್ದೇನೆ ಅಥವಾ ಆತರ ಒಂದು ಕ್ಯಾರೆಕ್ಟರ್ ಅನ್ನ ಮೈಗೂಡಿಸಿಕೊಳ್ಬೇಕು ಅಂತ. ಈಗ ನಾನು ಹೇಳಿದ್ದೆ, ನನ್ನ ಗೆಳತಿ ವರೇಣ್ಯ ಅಂತ, ಹತ್ರದ ಮನೆಯವರು. ಸೊ ಅವರೊಟ್ಟಿಗೆ ನಾವು ನಡ್ಕೊಂಡು ಹೋಗ್ತಿರುವಾಗ ನಮ್ಮ ಆಲೋಚನೆಗಳು ಯಾವ ರೀತಿ ಇರ್ತಿತ್ತು ಅಂತ ಹೇಳಿ, ನಾವು ಭಗವದ್ಗೀತೆ ಶ್ಲೋಕವನ್ನು ಹೇಳ್ತಾ ಹೋಗ್ತಿದ್ದೇವೆ ಅಂತ ಹೇಳ್ತಾ ಇದ್ದಲ್ಲ. ಸೊ ಯಾವ ರೀತಿ ಇರ್ತಾ ಇತ್ತು ಅಂತ ಹೇಳಿದ್ರೆ ಆಲೋಚನೆಗಳು ತುಂಬಾ ಮೇಲ್ಮಟ್ಟದಲ್ಲಿತ್ತು. ಸೊ ನಾವು ಹಾಗೆ ಆಗುದಂತೆ. ಹೇಗಿತ್ತು ಅಂತ ಹೇಳಿದ್ರೆ, ನಾವು ಒಂದು ಕವನ ಬರೆಯುದು, ಅಂದ್ರೆ ನಾನ್ ಬರೀತಿದ್ದೆ ಕವನ, ಅವಳಲ್ಲಿ ಹೇಳುದು ಈ ಸರ್ತಿ ನಮಗಿಬ್ರಿಗೆ ಜ್ಞಾನಪೀಠ ಬರ್ತದ ಏನೋ ಅಂತ. ಅಂದ್ರೆ ನೆಕ್ಸ್ಟ್ ಆಲೋಚನೆ ಎತ್ತರ. ಅದು ಗೊತ್ತುಂಟು. ಅಂದ್ರೆ ನಮ್ಮ ಎಂತ ಗೊತ್ತುಂಟಾ, ಗಿಳಿ 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 ಅಲ್ಲಿ ನೋಡಿ ಗಿಳಿ, ಅಂದ್ರೆ ಆಗ ಸಣ್ಣದಲ್ಲಿರೋ ಗಿಳಿ. ಆ ಒಂದು ಪದ್ಯಕ್ಕೆ ಜ್ಞಾನಪೀಠ ಬರ್ಬೋದ ಏನ ಅಂತ, ಆ ಒಂದು ಪದ್ಯಕ್ಕೆ ನನ್ನ ಆಲೋಚನೆ ಅಷ್ಟಿದ್ದ ಕಾರಣ ಈಗ ಒಂದು ಇಷ್ಟು ಪದ್ಯ ಬರ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂತದ್ದು. ಮತ್ತೆ 14ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 13ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನಶ್ವರ ಜಗತ್ತಿನ ಮಾಯೊಳಗೆ ಸೋಲದೆ ಅಧ್ಯಾತ್ಮಕ್ಕೆ ಶರಣಾಗು ಅಂತ. ನಾವು ಈ ಜಗತ್ತು ಅಂತ ಹೇಳುವಂತದ್ದು ಈಗ ಮಾಯೆಯನ್ನ ಜಾಸ್ತಿ ಪ್ರೇರೇಪಣೆ ಕೊಡ್ತದೆ. ಅಂದ್ರೆ ಈಗ ನೋಡಿ, ನಿಮಗೆ ಜೋರ್ ಬಾಯಾರಿಕೆ ಆಗುವಾಗ ನಿಮಗೆ ಜ್ಯೂಸ್ ನೋಡುವಾಗ ಜ್ಯೂಸ್ ಉಂಟು, ಒಳ್ಳೆ ನೀರುಂಟು. ಸೊ ಈಗದ ಮಕ್ಕಳಿಗೆ ಜ್ಯೂಸೇ ಹೋಗುದು ಅಲ್ವಾ. ಸೊ ಮಾಯೊಟ್ಟಿಗೆ ಅಟ್ರಾಕ್ಟ್ ಆಗುದು ಹೊರತು ಆಧ್ಯಾತ್ಮಕ್ಕೆ ಹೋಗುದಲ್ಲ ಅಲ್ವಾ. ನೀರಿನ ಸಮೀಪಕ್ಕೆ ಇಲ್ಲ, ಬಟ್ ನೀರು ಕುಡಿದ್ರೆ ನಮಗೆ ಎನರ್ಜಿ ಬರುವಂತದ್ದು ಅಥವಾ ಶಕ್ತಿ ಬರುವಂತದ್ದು. ಅಂದ್ರೆ ನಾವು ಆಧ್ಯಾತ್ಮಕ್ಕೆ ಸಿಲುಕಿದ್ರೆ, ಅಧ್ಯಾತ್ಮಕ್ಕೆ ಅಥವಾ ಆ ಭಗವಂತನ ಪ್ರೀತಿಗೆ ಶರಣಾದ್ರೆ ಮಾತ್ರ ನಮಗೆ ಏನು ಅರಿವಾಗುವಂತದ್ದು, ಏನು ಬದುಕಿನ ಮೌಲ್ಯ. ಮಾಯೊಳಗೆ ನಾವು ಸಿಲುಕ್ಲೇಬಾರ್ದು. ಬಟ್ ಅದ್ರ ಅರಿವು ಆಗುದಿಲ್ಲ ನಮಗೆ, ಯಾವ ರೀತಿ ನಮ್ಮನ್ನು ಮಾಯ ವಶೀಕರಣ ಪಡಿಸಿಕೊಳ್ತದೆ ಅಂತ ಹೇಳುದು ಅರಿವಾಗುದೇ ಇಲ್ಲ. ನಮಗೆ ಪಾಸಿಟಿವ್ ಎನರ್ಜಿ ಫೀಲ್ ಆಗ್ಬೋದು, ಫೀಲ್ ಆಗ್ಲಿಕ್ಕೆ ಕಷ್ಟ. ನೆಗೆಟಿವ್ ಎನರ್ಜಿಗಳು ಬಾರಿ ಬೇಗದಲ್ಲಿ ಫೀಲ್ ಆಗ್ತದೆ ನಮಗೆ. ನಕಾರಾತ್ಮಕ ದೃಷ್ಟಿಗಳೆಲ್ಲ ಬೇಗ ಫೀಲ್ ಆಗ್ತದೆ. ಆದ್ರೆ ಭಗವಂತ ನಮಗೆ ಏನು ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಹೇಳುದು ಫೀಲ್ ಆಗ್ಲಿಕ್ಕೆ ಕಷ್ಟ. ಯಾಕಂದ್ರೆ ನಮ್ಮ ಇಂದ್ರಿಯಗಳಿಗೆ ಅದನ್ನು ಏನು ಆ ಅನುಭವನ ತರ್ಲಿಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ನಾವು ಸಾಮಾನ್ಯ ಮನುಷ್ಯರು ಅಲ್ವಾ. ಬಟ್ ಮಾಯೆಗೆಲ್ಲ ಅದು ಜಸ್ಟ್ ಅಂದ್ರೆ ನೆಗೆಟಿವ್ ಎನರ್ಜಿ ಅಯಸ್ಕಾಂತ ತರ ಹೇಗೆ ಬೇಕಿದ್ರು ಹೋಗ್ತದೆ, ನಮಗೆ ಅನುಭವ ಮಾಡಿ ಕೊಡ್ತದೆ. ಹಾಗಾಗಿ ನೆಕ್ಸ್ಟ್ 14ನೇ ಅಧ್ಯಾಯದಲ್ಲಿ ನಿನ್ನ ಯೋಜನೆಗೆ ಸರಿ ಹೊಂದುವ ಜೀವನ ಶೈಲಿ ನಿನ್ನದಾಗಿರ್ಲಿ ಅಂತ. ಅಂದ್ರೆ ನೀನು ಏನು ನಾನು ಹೇಳಿದೆಲ್ಲ, ಆಕಾಶವಾಣಿ
ಆ ಸೊ ನಿಮ್ಮ ಅಧ್ಯಾಪಕ ಅದೇ ವೃತ್ತಿ ಎರಡಲ್ಲಿಯೂ ಅಧ್ಯಾಪಕ ವೃತ್ತಿ. ಸೊ ಎರಡು ಕೂಡ ಆ ಯೋಚನೆ ಇದ್ದ ಕಾರಣ ಅದೇ ಜೀವನ ಶೈಲಿಯನ್ನು ರೂಢಿಸಿಕೊಂಡು ಬಂದ್ರೆ, ಈಗ ಧೋನಿ ಕ್ರಿಕೆಟಿಗ ಆಗ್ಬೇಕು ಅಂತ ಹೇಳಿದ್ರೆ ಅವನು ಆ ಒಂದು ಫೀಲ್ಡ್ ಅಲ್ಲಿ ಅವನು ಪ್ರಯತ್ನ ಮಾಡ್ಲೇಬೇಕು ಅಲ್ವಾ. ಅವನಿಗೊಂದು ಅರಿವಾಗಿರ್ತದೆ, ಓ ನಾನು ಕ್ರಿಕೆಟಿಗನೇ ಆಗುವಂತದ್ದು ಅಂತ ಹೇಳಿ ಅವನು ಅದಕ್ಕೋಸ್ಕರ ಅಭ್ಯಾಸ ಮಾಡ್ತಾ ಇರ್ತಾನೆ ಅಲ್ವಾ. ಸೊ ಆ ಅಭ್ಯಾಸಗಳು ಮೇನ್ ಅಂತ. ನೆಕ್ಸ್ಟ್ 15ನೇ ಅಧ್ಯಾಯದಲ್ಲಿ ಆಧ್ಯಾತ್ಮ ಮತ್ತು ಧರ್ಮಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಬೇಕು ಅಂತ. ಅಂದ್ರೆ ನಾನೀಗ ಹೇಳಿದಾಗೆ ಧರ್ಮ ನಿಮ್ಗೆ ಗೊತ್ತುಂಟು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಎಲ್ಲಿ ಧರ್ಮ ಅವನತಿ ಆಗ್ತದೋ ಅಲ್ಲಿ ರಕ್ಷಿಸ್ಲಿಕ್ಕೆ ಕೃಷ್ಣ ಬಂದೇ ಬರ್ತಾನೆ. ಹಾಗಾಗಿ ನಾವು ಧರ್ಮದ ಹಾದಿಯಲ್ಲಿ ಹೋಗಿ ಎಲ್ಲಿಯಾದ್ರೂ ನಾವು ಎಡವಿದ್ರೆ ಅಲ್ಲಿ ಬರ್ಲಿಕ್ಕೆ ಕೃಷ್ಣ ಇದ್ದಾನೆ, ನಮ್ಮನ್ನ ಎತ್ತಲಿಕ್ಕೆ ಕೃಷ್ಣ ಇದ್ದಾನೆ. ಹಾಗಾಗಿ ನಾವು ಧರ್ಮದ ಹಾದಿಯಲ್ಲೇ ಹೋಗುವ, ಎಷ್ಟೇ ಕಷ್ಟ ಇರ್ಲಿ ನಾವು ಸತ್ಯದ ದಾರಿಯಲ್ಲೇ ಹೋಗುವ, ಆಧ್ಯಾತ್ಮದ ದಾರಿಯಲ್ಲೇ ಹೋಗುವ, ಧರ್ಮದ ದಾರಿಯಲ್ಲೇ ಹೋಗ್ಬೇಕು ಅಂತ 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಮತ್ತೆ 16ನೇ ಅಧ್ಯಾಯದಲ್ಲಿ ಒಳ್ಳೇದ್ರ ಪ್ರತಿಫಲ ಒಳ್ಳೇದೇ ಅಂತ, ಕೆಟ್ಟದ್ರ ಪ್ರತಿಫಲ ಕೆಟ್ಟದ್ದೇ ಅಂತ. ಸೊ ನಾವು ಕೆಟ್ಟದನ್ನ ಅವಾಯ್ಡ್ ಮಾಡುವ ಜಾಸ್ತಿ, ಸೊ ಒಳ್ಳೇದನ್ನ ಜಾಸ್ತಿ ಹೇಳ್ತಾ ಇರೋ, ಒಳ್ಳೇದು 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 ಅಂತ. ಸೊ ಒಳ್ಳೇದೇ ಆಗ್ತದೆ. ನಮ್ಮ ಮನ್ಸು ಉಂಟಲ್ಲ ಅದನ್ನ ನಿರ್ಲಿಪ್ತವಾಗಿಟ್ಟುಕೊಂಡು ಒಳ್ಳೇದನ್ನೇ ಬಯಸಿದ್ರೆ ಖಂಡಿತವಾಗಿ ಒಳ್ಳೇದೇ ಆಗ್ತದೆ. 16ನೇ ಅಧ್ಯಾಯದಲ್ಲಿ 17ನೇ ಅಧ್ಯಾಯದಲ್ಲಿ ಖುಷಿಯನ್ನು ಕಾಪಾಡುವುದು, ನಮ್ಮಲ್ಲಿ ಏನು ಖುಷಿ ಉಂಟು ಅದನ್ನು ಕಾಪಾಡಿಕೊಳ್ಳುವಂಥದ್ದು ಅತಿ ದೊಡ್ಡ ಸಾಧನೆ ಮತ್ತೆ ಶಕ್ತಿ ಅಂತ. ನಾವು ಖುಷಿಯಾಗಿದ್ರೆ ಮಾತ್ರ ನಮಗೆ ಏನಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಮ್ಮಲ್ಲಿರೋ ಖುಷಿಯನ್ನು ಕಾಪಾಡಿಕೊಳ್ಬೇಕಲ್ವಾ. ಅದನ್ನು ಯಾರಾದ್ರೂ ಕಿತ್ತುಕೊಳ್ಳಿಕ್ಕೆ ಬಂದ್ರೆ ಸೊ ನಾವು ಬಿಟ್ಟು ಕೊಡ್ಬಾರ್ದು, ಯಾವತ್ತಿಗೂ ನಮ್ಮ ಖುಷಿ ಅದು ಹಾಗೆ ಇರ್ಬೇಕು ಅಂತ ಹೇಳಿ 17ನೇ ಅಧ್ಯಾಯದಲ್ಲಿ ಹೌದು ಹಿಡಿತದಲ್ಲೇ ಇರ್ಬೇಕು, ಅದೇ ದೊಡ್ಡ ಸಾಧನೆ. ಸೊ ಅದನ್ನು 17ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಮತ್ತೆ 18ನೇ ಅಧ್ಯಾಯದಲ್ಲಿ ನಾವು ತ್ಯಾಗಿಗಳಾಗ್ಬೇಕು. ಸೊ ನಾವು ಇಷ್ಟೆಲ್ಲ ಮಾಡಿದ್ರು, ಈಗ ಓಕೆ ನಾನು ಧರ್ಮದ ಹಾದಿಯಲ್ಲೇ ಹೋದೆ, ಒಳ್ಳೆಯವರಿಗೆ ಸಹಾಯ ಮಾಡಿದೆ, ಸೊ ಇಂತಹ ಒಳ್ಳೊಳ್ಳೆ ಕರ್ಮಗಳನ್ನು ಮಾಡಿದೆ, ಸೊ ಇಷ್ಟೆಲ್ಲ ಮಾಡಿ ನಾವು ಲಾಸ್ಟಿಗೆ ನಮ್ಮ ಕರ್ಮ ಫಲಗಳನ್ನು ಕೃಷ್ಣನಿಗೆ ಅರ್ಪಿಸ್ಲಿಕ್ಕೆ ಸೋಲ್ತೇವೆ ಅಂತ ಹೇಳಿದ್ರೆ ನಾವು ತ್ಯಾಗಿಗಳಾಗ್ಲಿಲ್ಲ ಅಂದ್ರೆ ನಮ್ಮ ಬದುಕು ಪರಿಪೂರ್ಣ ಆಗ್ಲಿಲ್ಲ ಅಂತ ಅರ್ಥ. ಪ್ರತಿಯೊಂದು ನಾವು ಕೆಲಸ ಮಾಡುವಾಗ ಕೂಡ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ಬೇಕಂದ್ರೆ ಕೃಷ್ಣನಿಗೆ ಅರ್ಪಿಸಿಕೊಂಡು ಮಾಡುವಂತಹ ಕೆಲಸ ಅಂತ ಹೇಳಿ ಮಾಡಿದ್ರೆ ಖಂಡಿತ ಕೂಡ ಪೂರ್ಣ ಫಲ ಸಿಕ್ಕಿದ ಹಾಗೆ ಇದಿಷ್ಟು 18 ಅಧ್ಯಾಯದ ಜಸ್ಟ್ ವಿಮರ್ಶೆ ಮಾಡಿದ್ದು. ಆದ್ರೆ ಇದನ್ನು ಅನುಷ್ಠಾನ ಮಾಡ್ಲಿಕ್ಕೆ, ಒಬ್ಬ ವ್ಯಕ್ತಿಗೆ ಅನುಷ್ಠಾನ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇದೆ. ಹಾಗೆ ಅನುಷ್ಠಾನ ಮಾಡಿದವರು ತುಂಬಾ ಎತ್ತರಕ್ಕೆ ಹೋಗ್ತಾರೆ. ಹಾಗೆ ಅನುಷ್ಠಾನ ಮಾಡ್ಲಿಕ್ಕೆ ಒಂದು ಸಣ್ಣ ಶ್ಲೋಕವನ್ನು ಅನುಷ್ಠಾನ ಮಾಡ್ಲಿಕ್ಕೆ ಕಷ್ಟ ಇದೆ ಅಲ್ವಾ. ಒಂದು ಮಾಡುವ ಕಾರ್ಯದಲ್ಲಿ ನೀನ್ ತಲ್ಲಿನಾಗು ಅಂತ ಹೇಳ್ತಾನೆ ಕೃಷ್ಣ, ಬಟ್ ನಮಗೆ ಒಂದು 5 ನಿಮಿಷ ಜಪ ಅಥವಾ ಮಂತ್ರ ಹೇಳಿಕ್ಕೂ ನಮಗೆ ಎಲ್ಲೆಲ್ಲ ಹೋಗಿ ಆಗ್ತದೆ ಮನ್ಸು. ಕಷ್ಟ ಇದೆ, ಕಷ್ಟ ಇದೆ. ಹಾಗಾಗಿ ಬಟ್ ನಾವು ಪ್ರತಿಯೊಂದು ಮಾಡುವ ಕೆಲಸದಲ್ಲಿ ತಲ್ಲಿನರಾದ್ರೆ ಬೇರೆ ಏನು ಬೇಡ.